ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಪರಿಚಯ? ಆ, ನಾನು ಡಾಕ್ಟರ್ ಶ್ರೀನಿವಾಸ್ ಅಂತ, ಹಾಂ. ಹಮ್ಮನಘಟ್ಟದವರು. ಹಾಂ. ನಾನು ಗುಬ್ಬಿ ತಾಲೂಕು ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ಅಂತ ಹೇಳಿ ಹಂಪಿ ವಿಶ್ವವಿದ್ಯಾಲಯದಲ್ಲಿ PhD ಪದವಿಯನ್ನು ಪಡ್ಕೊಂಡಿದ್ದೀನಿ. ನಮ್ಮ ತಾಲೂಕಿನ ಬಗ್ಗೆ ಶಾಸನಗಳು, ವೀರಗಲ್ಲು, ಮಾಸ್ತಿಗಲ್ಲು, ದೇವಾಲಯಗಳು, ಅಪ್ರಕಟಿತ ಶಾಸನಗಳು, ಈ ವಿಷಯಗಳನ್ನು ಇಟ್ಕೊಂಡು ಹೆಚ್ಚು ಅಧ್ಯಯನ ಮಾಡಿರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಇತಿಹಾಸ ಪೂರ್ವ ಕಾಲಕ್ಕೆ ಸಂಬಂಧಪಟ್ಟಂತೆ ಪ್ರಾಗೈತಿಹಾಸಿಕ ಕಾಲಘಟ್ಟದಲ್ಲಿ ನೂತನ ಶಿಲಾಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ಶಿಲಾಯುಧಗಳನ್ನು ನಮ್ಮ ತಾಲೂಕಿನಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಆಗಿದೆ. ಮತ್ತು ಕರ್ನಾಟಕದಲ್ಲಿ 2ನೇ ಸ್ಥಾನದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ತಾಳೆಕೊಪ್ಪದಲ್ಲಿ ಒಂದೇ ಬಂಡೆಯಲ್ಲಿ ಸುಮಾರು 155 ಕಲ್ಲುಗಳಿರ್ತಕ್ಕಂಥ ಜಾಗವನ್ನು ಗುರುತಿಸಲಾಗಿದೆ. ಮತ್ತು ಸುಮಾರು ಪ್ರಾಗೈತಿಹಾಸಿಕ ಕಾಲಘಟ್ಟದಿಂದ ಹಿಡ್ಕೊಂಡು ಆಧುನಿಕ ಕಾಲಘಟ್ಟದವರೆಗೆ ಸಾಕಷ್ಟು ಸ್ಮಾರಕಗಳನ್ನು ಗುರುತಿಸ್ತಕ್ಕಂಥ ಕೆಲಸ ಆಗಿದೆ ಸರ್. ಓಕೆ ಸರ್, ನೀವು ಬಿದಿರೆ ಬಗ್ಗೆ ಏನಾರ ರಿಸರ್ಚ್ ಮಾಡಿದ್ದೀರಾ? ಮಾಡಿದ್ದೀನಿ ಸರ್. ಯಾಕೆಂದರೆ ಬಿದಿರೆ ನಮ್ಮ ತಾಲೂಕಲ್ಲೇ ಚೇಳೂರು ಹೋಬಳಿನಲ್ಲಿ ಬರ್ತಕ್ಕಂಥ ಒಂದು ಗ್ರಾಮ ಆಗಿರೋದ್ರಿಂದ ಅಲ್ಲೂ ಕೂಡ ನಮಗೆ ಇತಿಹಾಸ ಪೂರ್ವ ಕಾಲದಿಂದ ಹಿಡ್ಕೊಂಡು ನಮಗೆ ಸಾಕಷ್ಟು ಮಾಹಿತಿ ಸಿಗೋದ್ರಿಂದ ಆ ಗ್ರಾಮವನ್ನು ಕೂಡ ನಾನು ಅಧ್ಯಯನಕ್ಕೆ ಒಳಪಡಿಸ್ಕೊಂಡಿದ್ದೀನಿ. ಸರ್ ನಿಮ್ಮ ಪ್ರಕಾರ ಬಿದಿರೆದು ಇತಿಹಾಸ ಎಷ್ಟು ಶತಮಾನದ ಹಿಂದಿಂದಿರ್ಬೋದು? ಸರ್, ಬಿದಿರೆಯಿಂದ ಸುಮಾರು 1-1.5 ಕಿಲೋಮೀಟ್ರ್ ದೂರದಲ್ಲಿ ಒಂದು ಕಾಶಿಮಠ ಅಂತ ಊರಿದೆ. ಹಾಂ. ಅದು ಚಿಕ್ಕ ಊರು. ಆ ಊರಲ್ಲಿ ನನಗೆ ಇತ್ತೀಚೆಗೆ ಒಂದು 3 ತಿಂಗಳ ಹಿಂದೆ ಒಂದು ನೂತನ ಶಿಲಾಯುಗದ ಕಾಲಘಟ್ಟಕ್ಕೆ ಸೇರಿರ್ತಕ್ಕಂಥ ಒಂದು ಕೈಗೊಡಲಿ ಸಿಕ್ಕಿದೆ. ಹಾಗಾಗಿ ಅದನ್ನು ಗಮನದಲ್ಲಿ ಇಟ್ಕೊಂಡು ಬಿದಿರೆಯನ್ನು ನಾವು ನೋಡ್ತಾ ಹೋದಾಗ ಸುಮಾರು 4,000 ವರ್ಷಗಳ ಹಿಂದಕ್ಕೆ ಅದರ ಇತಿಹಾಸ ಹೋಗುತ್ತೆ ಸರ್. ಓಕೆ, ಅದಾದಮೇಲೆ ಸರ್? ಸರ್, ಅದಾದ ನಂತರದಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಹೊಯ್ಸಳರ ಕಾಲಘಟ್ಟದಿಂದ ಹಿಡ್ಕೊಂಡು ಇನ್ನು ಪಾಳೆಗಾರರ ಕಾಲಘಟ್ಟದವರೆಗೂ ಕೂಡ ನಮಗೆ ಮಾಹಿತಿ ಸಿಗತ್ತೆ. ಅದು ಹೇಗೆ ಗೊತ್ತಾಗುತ್ತೆ ಅಂತಂದರೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನಗಳ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ದೇವಾಲಯಗಳ ಆಗಿರ್ಬೋದು, ಬಸದಿಗಳ ಆಗಿರ್ಬೋದು, ನಿಷೇಧಿಗಳ ಆಗಿರ್ಬೋದು, ವೀರಗಲ್ಲು ಮಾಸ್ತಿಗಲ್ಲುಗಳ ಆಗಿರ್ಬೋದು, ಇವೆಲ್ಲ ಮಾಹಿತಿಯನ್ನು ಕಲೆ ಹಾಕಿ ನೋಡಿದಂತಹ ಸಂದರ್ಭದಲ್ಲಿ ಹೊಯ್ಸಳರ ಕಾಲಘಟ್ಟದಿಂದನೂ ಕೂಡ ಪಾಳೆಗಾರರ ಕಾಲಘಟ್ಟದವರೆಗೂ ಕೂಡ ಅಲ್ಲಿ ಸಾಕಷ್ಟು ಐತಿಹಾಸಿಕ ಮಾಹಿತಿಗಳನ್ನು ಒಳಗೊಂಡಿರ್ತಕ್ಕಂಥ ಅತ್ಯಂತ ಗುಬ್ಬಿ ತಾಲೂಕಿನಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಇತಿಹಾಸ ಸ್ಥಳ ಅದು ಬಿದಿರೆ. ಓಕೆ ಸರ್, ಟೋಟಲ್ ಓವರಾಲ್ ಬಿದಿರೆ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಸರ್, ಬಿದಿರೆ ಗುಬ್ಬಿ ತಾಲೂಕಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಕೇಂದ್ರ ಅದು. ಅಲ್ಲಿ ಶೈವನೂ ಕೂಡ ನೋಡ್ಬೋದು, ವೈಷ್ಣವನೂ ಕೂಡ ನೋಡ್ಬೋದು, ಮತ್ತು ಜೈನನೂ ಕೂಡ ನೋಡ್ಬೋದು, ಶಾಕ್ತನೂ ಕೂಡ ನೋಡ್ಬೋದು. ಇವೆಲ್ಲವುಗಳನ್ನು ಕೂಡ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಒಂದು ಧಾರ್ಮಿಕ ಸಹಿಷ್ಣುತೆ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಅಲ್ಲಿ. ಮತ್ತು ಅದೇ ಕಾಲಘಟ್ಟದಲ್ಲಿ ನಾವು ಬಸವಣ್ಣನವರ ನಂತರದಲ್ಲಿ ಶೈವ ಧರ್ಮದ ಪ್ರಭಾವ ಜಾಸ್ತಿ ಆಯಿತು ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ. ಅದು ವಿಜಯನಗರ ಕಾಲಘಟ್ಟದಲ್ಲೂ ಕೂಡ ಮುಂದುವರೆದಿತ್ತು. ಸೊ ಆ ಕಾಲಘಟ್ಟದಲ್ಲಿ ನಾವು ನೋಡ್ತಾ ಹೋದಾಗ ಅಲ್ಲಿ ಕಲ್ಲೇಶ್ವರ ದೇವಾಲಯ ಅಂತ ಹೇಳಿ ಇದೆ. ಆ ಕಲ್ಲೇಶ್ವರ ದೇವಾಲಯದಲ್ಲಿ ಒಂದು 1432ರ ಒಂದು ಕಾಲಘಟ್ಟದ ಒಂದು ಶಾಸನ ಇದೆ ಸರ್ ಅಲ್ಲಿ. ಆ ಕಾಲಘಟ್ಟದ ಶಾಸನ ಏನು ಹೇಳುತ್ತೆ ಅಂತ ಅಂದರೆ, ಅಲ್ಲಿರ್ತಕ್ಕಂಥ ಕಲ್ಲೇಶ್ವರ ದೇವಾಲಯದ ಅಂಗಭೋಗ ಮತ್ತು ರಂಗಭೋಗಕ್ಕೆ ಆ ಬಿದಿರೆ ಕೆರೆ ಹಿಂಬದಿಯಲ್ಲಿರ್ತಕ್ಕಂಥ ಗದ್ದೆಯನ್ನು ದಾನವನ್ನು ಕೊಟ್ಟಿರ್ತಕ್ಕಂಥ ವಿಚಾರವನ್ನು ಹೇಳುತ್ತೆ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ನೋಡೋದಾದರೆ ಅಲ್ಲಿ ಯಾರು ದಾನ ಕೊಟ್ಟಿದ್ರು, ಯಾಕೆ ದಾನ ಕೊಟ್ಟಿದ್ರು ಅಂತ ನೋಡ್ತಾ ಹೋದಾಗ ಪ್ರೌಢದೇವರಾಯನ 3ನೇ ಪತ್ನಿ ಆಗಿರ್ತಕ್ಕಂಥ ಕಮಲಾದೇವಿ ಅಂತಕ್ಕಂಥವ್ರು ಲಕುಮಣ ಒಡೆಯರ ನೇತೃತ್ವದಲ್ಲಿ ಹಂಪಿಯ ವಿರೂಪಾಕ್ಷ ದೇವರ ಸನ್ನಿಧಿಯಲ್ಲಿ ದಾನವನ್ನು ಕೊಡ್ತಾರೆ. ಸೊ ಹಾಗಾದರೆ ಆ ಲಕುಮಣ ಒಡೆಯರು ಯಾರು ಅಂತ ನೋಡ್ತಾ ಹೋದಾಗ ಲಕ್ಕಣ್ಣ ದಂಡೇಶ, ಅವನು ವಿಜಯನಗರ ಕಾಲಘಟ್ಟದಲ್ಲಿ ದಂಡನಾಯಕನಾಗಿರ್ತಾನೆ. ಆ ದಂಡನಾಯಕ ನೇತೃತ್ವದಲ್ಲಿ ಅದನ್ನು ದಾನ ಕೊಟ್ಟಿರ್ತಕ್ಕಂಥದ್ದು ಕಮಲಾದೇವಿಯವರ ಒಂದು ನಿರೂಪದಿಂದ. ಸೊ ಅವುಗಳನ್ನೆಲ್ಲವನ್ನು ಅಂಗಭೋಗ ಮತ್ತು ರಂಗಭೋಗವನ್ನು ದುರಸ್ತಿ ಮಾಡಲಿಕ್ಕೆ ಆಗುತ್ತೆ ಅದು. ಸೊ ಆ ಲಕುಮಣ ಒಡೆಯರು ಯಾರು ಅಂತ ನೋಡ್ತಾ ಹೋದಾಗ ವಿಜಯನಗರ ಕಾಲಘಟ್ಟದಲ್ಲಿ ಇದ್ದಂತಹ ಆ ದಂಡನಾಯಕನಾದ ಲಕ್ಕಣ್ಣ ದಂಡೇಶನೇ ಆ ಲಕುಮಣ ಒಡೆಯರ ಆಗಿದ್ರು. ಅವರು ಬರೆದಿರ್ತಕ್ಕಂಥ ಶಿವತತ್ವ ಚಿಂತಾಮಣಿ ಅಂತಕ್ಕಂಥ ಕೃತಿ ಇತ್ತಲ್ಲ, ಆ ಶಿವತತ್ವ ಚಿಂತಾಮಣಿ ಕೃತಿಯಲ್ಲೂ ಕೂಡ ನಮಗೆ ಈ ಬಿದಿರೆಯ ಉಲ್ಲೇಖಗಳು ಸಾಕಷ್ಟು ಬರುತ್ತೆ ಸರ್ ನಮಗೆ. ಓಕೆ, ಅಲ್ಲಿ ಪಾಂಡುರಂಗನ ದೇವಸ್ಥಾನ ಇದೆ ಸರ್, ಅದು ನಿಮಗೆ ಯಾವ ಕಾಲಘಟ್ಟದ? ಪಾಂಡುರಂಗನ ದೇವಸ್ಥಾನ ನಾವು ನೋಡ್ತಾ ಹೋದಾಗ ನಮಗೆ ಏನು ರಾಮಾನುಜಾಚಾರ್ಯರು ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ವೈಷ್ಣವ ಧರ್ಮದ ಪ್ರಭಾವ ಜಾಸ್ತಿ ಆಗತ್ತೆ. ನೀವು ಪಾಂಡುರಂಗ ದೇವಾಲಯದಲ್ಲಿ ನೀವು ನೋಡಿರ್ಬೋದು, ಅಲ್ಲಿ ಏನು ಆಳ್ವಾರರ ಮೂರ್ತಿಗಳಿದೆ ಅಲ್ಲಿ.
ಸೊ ಆಳ್ವಾರರ ಮೂರ್ತಿಗಳನ್ನು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ನಮಗೆ ರಾಮಾನುಜಾಚಾರ್ಯರ ಪ್ರಭಾವ ಜಾಸ್ತಿ ಆಗಿರೋದ್ರಿಂದ ಸುಮಾರು 12ನೇ ಶತಮಾನದಲ್ಲಿ ಏನು ನಮಗೆ ಶೈವ ಧರ್ಮದ ಪ್ರಭಾವ ಜಾಸ್ತಿ ಆಗೋದಕ್ಕಿಂತ ಮುಂಚೆ ಏನು ಹೊಯ್ಸಳರು ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದ ಕಾಲಘಟ್ಟದಲ್ಲಿನೇ ಆ ವೈಷ್ಣವ ಧರ್ಮದ ಪ್ರಭಾವದಿಂದ ಇಲ್ಲಿ ಪಾಂಡುರಂಗ ದೇವಾಲಯ ಸ್ಥಾಪನೆ ಆಗಿರ್ಬೋದು. ಅದಕ್ಕೆ ನಮಗೆ ವಿಷ್ಣುವಿನ ದಶಾವತಾರದ ಶಿಲ್ಪಗಳಲ್ಲಿ ಅಲ್ಲಿ ಪಾಂಡುರಂಗನ ದೇವಾಲಯದ ಎದುರುಗಡೆ ಇರ್ತಕ್ಕಂಥ ಒಂದು ಏನು ದ್ವೀಪಸ್ತಂಭ ಅಥವಾ ಗರುಡ ಸ್ತಂಭ ಅಂತ ಏನು ಕರಿತೀವಿ, ಅದರಲ್ಲಿ ಬುದ್ಧನ ಅವತಾರ ಅನ್ನು ಕೂಡ ನಾವು ನೋಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಆ ಪಾಂಡುರಂಗನ ದೇವಾಲಯ ರಾಮಾನುಜಾಚಾರ್ಯರ ಪ್ರಭಾವದಿಂದನೇ ಇಲ್ಲಿ ಸ್ಥಾಪನೆ ಆಗಿರ್ಬೋದು ಸರ್. ಓಕೆ. ಅಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಬಗ್ಗೆ ಏನಾರ ಹೇಳ್ತೀರಾ ಸರ್? ನಮಗೆ ಕಲ್ಲೇಶ್ವರ ದೇವಾಲಯದಿಂದ ಸ್ವಲ್ಪ ಮುಂದೆ ಬಂದರೆ ಪಶ್ಚಿಮಾಭಿಮುಖವಾಗಿ ಕಂಡುಬರ್ತಕ್ಕಂಥದ್ದೇ ನಮಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಥವಾ ತಿರುಮಲ ದೇವಾಲಯ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅದು ಪಾಳೆಗಾರರ ಕಾಲಘಟ್ಟದಲ್ಲಿ ಆಗಿರೋದು, ವಿಜಯನಗರದ ನಂತರದ ಕಾಲಘಟ್ಟದಲ್ಲಿ. ನಮಗೆ ವಿಜಯನಗರ ಮತ್ತು ವಿಜಯನಗರದ ನಂತರದ ಕಾಲಘಟ್ಟವನ್ನು ನೋಡ್ತಾ ಹೋದಾಗ ವಿಜಯನಗರದ ಲಕ್ಷಣಗಳನ್ನೇ ಪಾಳೆಗಾರರು ಮುಂದುವರಿಸ್ಕೊಂಡು ಬರ್ತಕ್ಕಂಥದ್ದು. ಆದರೆ ವಿಜಯನಗರದಷ್ಟು ಶ್ರೀಮಂತಿಕೆ ಪಾಳೆಗಾರರಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಅವರ ಆರ್ಥಿಕ ಒಂದು ಇತಿಮಿತಿ ಏನಿರುತ್ತೆ, ಆರ್ಥಿಕ ಇತಿಮಿತಿ ಒಳಗಡೆನೆ ಅವರ ಸ್ಮಾರಕಗಳನ್ನು ಕಟ್ತಕ್ಕಂಥ ಕೆಲಸ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಲಕ್ಷಣಗಳು ಮತ್ತು ಅಲ್ಲಿರ್ತಕ್ಕಂಥ ಕಂಬಗಳ ಶೈಲಿ, ಶಿಲ್ಪಗಳ ಮಾದರಿ ಇವೆಲ್ಲವುಗಳನ್ನು ನಾವು ನೋಡ್ತಾ ಹೋದಾಗ ವಿಜಯನಗರೋತ್ತರ ಕಾಲಘಟ್ಟದಲ್ಲಿ ಪಾಳೆಗಾರರ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರೋದು ಅಂತ ಹೇಳಿ ಗೊತ್ತಾಗುತ್ತೆ ಸರ್. ಸರ್, ಅಲ್ಲಿ ನಿಮಗೆ ಕೆಲವು ಕಡೆ ಎಲ್ಲ ಈ ಮಾಸ್ತಿಕಲ್ಲು, ವೀರಗಲ್ಲು ಎಲ್ಲ ಸಿಕ್ಕಿದೆ. ಹಾಗೆ ಒಂದು ಕಡೆ ಒಬ್ಬ ವೀರ ಆನೆ ಜೊತೆ ಹೊಡೆದಾಡ್ತಾ ಇರೋವಂಥ ಒಂದು ಕಲ್ಲು ಕೂಡ ಸಿಕ್ಕಿದೆ. ಅದ್ರ ಬಗ್ಗೆ ನೀವೇನಾನ ಹೇಳ್ತೀರಾ ಸರ್? ಸರ್, ಬಿದಿರೆನಲ್ಲಿ ನಮಗೆ ಐತಿಹಾಸಿಕವಾಗಿ ನಾನು ಆರಂಭದಲ್ಲೇ ಹೇಳಿದೆ, ಐತಿಹಾಸಿಕವಾಗಿ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಗ್ರಾಮ ಅಂತ ಹೇಳಿ. ಅಲ್ಲಿ ಸಾಕಷ್ಟು ವೀರಗಲ್ಲು ಇದೆ ಸರ್. ನಾವು ಕಾಶಿಮಠದಿಂದ ಬಿದಿರೆಗೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವೀರಗಲ್ಲು